ಭಗವದ್ಗೀತೆ ಅಧ್ಯಾಯ 5 ಕರ್ಮ ಸನ್ಯಾಸ ಯೋಗ ಶ್ಲೋಕ 2 ಶ್ರೀ ಭಗವಾನುವಾಚ ಸನ್ಯಾಸಃ ಕರ್ಮಯೋಗಶ್ಚ ನಿಶ್ರೇಯಸಕರಾವುಭೌ ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ. ಈ ಶ್ಲೋಕದಲ್ಲಿ ಬರುವ ಪದಗಳ ಅರ್ಥ ಹೀಗಿದೆ. ಸನ್ಯಾಸ ಕರ್ಮ ಸನ್ಯಾಸ, ಛ ಮತ್ತು ಕರ್ಮಯೋಗ ಕರ್ಮಯೋಗವು, ಉಭೌ ಎರಡು, ನಿಶ್ರೇಯಸ್ಕರಾವ್ ಪರಮ ಕಲ್ಯಾಣಕರವಾಗಿವೆ, ತು ಆದರೂ, ತಯೋ ಅವೆರಡರಲ್ಲಿಯೂ, ಕರ್ಮ ಸನ್ಯಾಸಾತ್ ಕರ್ಮ ಸನ್ಯಾಸಕ್ಕಿಂತ, ಕರ್ಮಯೋಗ ಕರ್ಮಯೋಗವು ವಿಶಿಷ್ಯತೆ ಶ್ರೇಷ್ಠವಾಗಿದೆ. ಈ ಶ್ಲೋಕದ ಅರ್ಥ ಹೀಗಿದೆ. ಕರ್ಮವನ್ನು ತ್ಯಾಗ ಮಾಡುವುದು ಮತ್ತು ಕರ್ಮಯೋಗದಲ್ಲಿ ತೊಡಗುವುದು ಇವೆರಡೂ ಶ್ರೇಯಸ್ಕರವಾದವುಗಳೇ. ಆದರೆ ಈ ಎರಡರಲ್ಲಿ ಕರ್ಮ ಸನ್ಯಾಸಕ್ಕಿಂತ ಕರ್ಮಯೋಗವೇ ಹೆಚ್ಚಿನದು. ಈ ಶ್ಲೋಕದ ವಿವರಣೆ ಹೀಗಿದೆ. ಮೇಲಿನ ಪ್ರಶ್ನೆಯ ದಾಟಿಯಲ್ಲಿಯೇ ಅರ್ಜುನನ ಗೊಂದಲದ ಸ್ಥಿತಿಯು ಭಗವಂತನಾದ ಕೃಷ್ಣನಿಗೆ ಅರ್ಥವಾಯಿತು. ಅರ್ಜುನನ ಪ್ರಕಾರ ಕರ್ಮಯೋಗ ಮತ್ತು ಕರ್ಮ ಸನ್ಯಾಸಗಳೆರಡೂ ವಿಭಿನ್ನ ಮಾರ್ಗಗಳಾಗಿದ್ದು, ಸಾಧಕನನ್ನು ಬದುಕಿನ ಎರಡು ಬೇರೆ ಬೇರೆ ಗುರಿಯತ್ತ ಒಯ್ಯುವಂತಹವು ಆಗಿದ್ದವು. ಮನುಷ್ಯನು ಸಾಮಾನ್ಯವಾಗಿ ಜಡ ಸ್ವಭಾವದವನು. ಬಹುತೇಕ ಮಂದಿ ಬದುಕಿನಲ್ಲಿ ಉಣ್ಣಲು ಆಹಾರವನ್ನು ಮಾತ್ರ ಬಯಸಿ ಕೆಲಸ ಮಾಡಲು ಹಿಂಜರಿದು ಸೋಮಾರಿಗಳಾಗಿ ಕಾಲ ಕಳೆಯಲು ಇಚ್ಛಿಸುವವರೇ. ಇಂತಹ ವಿಚಿತ್ರ ಜಡತ್ವದಿಂದ ಮನುಷ್ಯನನ್ನು ಬಡಿದೆಬ್ಬಿಸಬೇಕಾದರೆ ಅವನನ್ನು ಚಟುವಟಿಕೆಯ ಕ್ಷೇತ್ರಕ್ಕೆ ಎಳೆದು ಹಾಕಬೇಕು. ಇದನ್ನು ಸಮರ್ಥವಾಗಿ ಹಾಗೂ ಸರಳವಾಗಿ ಮಾಡುವ ವಿಧಾನವೆಂದರೆ ಅವನಲ್ಲಿ ನಾನಾ ರೀತಿಯ ಬಯಕೆಗಳನ್ನು ಎಬ್ಬಿಸುವುದು. ಹೀಗೆ ವಿಕಾಸದ ಮೊದಲ ಹಂತದಲ್ಲಿ ಆತನನ್ನು ಮಾನಸಿಕ ಹಾಗೂ ಬೌದ್ಧಿಕ ಜಡತ್ವದಿಂದ ಹೊರಗೆಳೆಯಲು ತೀವ್ರ ಚಟುವಟಿಕೆಯಲ್ಲಿ ತೊಡಗಿಸುವುದು ಅಗತ್ಯ. ವಿಕಾಸದ ಎರಡನೆಯ ಹಂತದಲ್ಲಿ ಅವನನ್ನು ಮೆಲ್ಲನೆ ಸ್ವಾರ್ಥಪೂರಿತ ಚಟುವಟಿಕೆಗಳಿಂದ ಬಿಡಿಸಿ ಅವನಿಗೆ ಸೇವಾ ಮನೋಭಾವದಿಂದ ಕೆಲಸ ಮಾಡುವಂತೆ ಮಾಡಬೇಕು. ಸೇವಾ ಮನೋಭಾವದಿಂದ ಕೆಲಸ ಮಾಡುವಾಗ ಅಹಂಕಾರವು ಸಾಕಷ್ಟು ಕಡಿಮೆಯಾಗುತ್ತದೆ. ಈ ರೀತಿಯ ಅರ್ಪಣಾ ಮನೋಭಾವದಿಂದ ಕೆಲಸ ಮಾಡುವುದರ ರಹಸ್ಯವನ್ನು ಹಿಂದಿನ ಅಧ್ಯಾಯದಲ್ಲಿ ಆಗಲೇ ವಿವರಿಸಿಯಾಗಿದೆ. ಹೀಗೆ ಆತ್ಮೋನ್ನತಿಯ ಎರಡನೆಯ ಹಂತದಲ್ಲಿ ವ್ಯಕ್ತಿಯು ತನ್ನ ಅಹಂಕಾರವನ್ನು ನಿಗ್ರಹಿಸಿ ಭಕ್ತಿಯಿಂದ ಮತ್ತು ಅರ್ಪಣಾ ಮನೋಭಾವದಿಂದ ಕಾರ್ಯ ಮಾಡಿದಾಗ ಅವನ ವಾಸನೆಗಳು ಕ್ಷಯವಾಗುತ್ತವೆ, ಮನಸ್ಸು ಶುದ್ಧವಾಗುತ್ತದೆ. ಶುದ್ಧ ಮನಸ್ಸಿಗೆ ಆತ್ಮನ ಕಡೆ ಸಾರಲು ಸಾಧ್ಯವಾಗುತ್ತದೆ. ವಿಕಾಸದ ಮೂರನೆಯ ಹಂತವನ್ನು 6ನೆಯ ಅಧ್ಯಾಯದಲ್ಲಿ ಹೇಳಿದೆ. ಸಂಗ್ರಹವಾಗಿ ಹೇಳಬೇಕಾದರೆ ಆತ್ಮವಿಕಾಸಕ್ಕೆ ಈ 3 ಹಂತಗಳು ಅಗತ್ಯ. 1, ಸ್ವಾರ್ಥಪೂರಿತ ಚಟುವಟಿಕೆ. 2, ನಿಸ್ವಾರ್ಥ ಬುದ್ಧಿಯಿಂದ ಅಥವಾ ಅರ್ಪಣಾ ಮನೋಭಾವವಾದ ಚಟುವಟಿಕೆ. 3, ಶುದ್ಧ ಮನಸ್ಸಿನ ಧ್ಯಾನ. ಇವುಗಳಲ್ಲಿ ಮೊದಲನೆಯದನ್ನು ಮೊದಲ 2 ಅಧ್ಯಾಯದಲ್ಲಿ ವಿವರಿಸಲಾಗಿದೆ. ಧ್ಯಾನಿಸುವ ವಿಧಾನವನ್ನು ಮುಂದಿನ ಅಧ್ಯಾಯದಲ್ಲಿ ವಿವರಿಸಲಾಗುವುದು. ಆದ್ದರಿಂದ ಈ ಅಧ್ಯಾಯದಲ್ಲಿ ಅಹಂಕಾರ ಪ್ರೇರಿತ ಚಟುವಟಿಕೆಗಳನ್ನು ಹೇಗೆ ತ್ಯಜಿಸಬೇಕು ಮತ್ತು ನಿಸ್ವಾರ್ಥ ಹಾಗೂ ಅರ್ಪಣಾ ಮನೋಭಾವವನ್ನು ಹೇಗೆ ಬೆಳೆಸಿಕೊಳ್ಳಬೇಕು ಎಂಬುದನ್ನು ಚರ್ಚಿಸಿದೆ. ಕರ್ಮಯೋಗ ಹಾಗೂ ಕರ್ಮ ಸನ್ಯಾಸ ಈ ಎರಡೂ ವ್ಯಕ್ತಿಯನ್ನು ಅತ್ಯುನ್ನತ ಗುರಿಗೆ ಒಯ್ಯುತ್ತದೆ ಎಂದು ಈ ಶ್ಲೋಕದಲ್ಲಿ ಕೃಷ್ಣನು ಹೇಳುತ್ತಾನೆ. ಆದರೆ ಇವೆರಡರಲ್ಲಿ ಕರ್ಮ ಮಾಡುವುದು ಕರ್ಮ ಸನ್ಯಾಸಕ್ಕಿಂತ ಎಷ್ಟೋ ಮೇಲು ಎಂದು ತನ್ನ ಶಿಷ್ಯನಿಗೆ ಅವನು ಎಚ್ಚರಿಸುತ್ತಿದ್ದಾನೆ. ಕರ್ಮತ್ಯಾಗ ಮಾಡುವುದು ಕರ್ಮ ಮಾಡುವುದಕ್ಕಿಂತ ಕೀಳು ಎಂದು ಕೃಷ್ಣನು ಹೇಳುತ್ತಿದ್ದಾನೆ ಎಂದು ತಪ್ಪಾಗಿ ಅರ್ಥ ಮಾಡಬಾರದು. ಹಾಗೆ ಹೇಳುವುದರಿಂದ ನಮ್ಮ ಅಜ್ಞಾನವನ್ನು ಪ್ರದರ್ಶಿಸಿದಂತೆ. ಗೀತೆಯು ಜಗದ್ಗುರುವಾದ ಕೃಷ್ಣ ಹಾಗೂ
ಮಾನಸಿಕ ದೌರ್ಬಲ್ಯಕ್ಕೊಳಗಾದ ಅರ್ಜುನನ ನಡುವೆ ನಡೆದ ಸಂಭಾಷಣೆ. ಅರ್ಜುನನ ಮನಸ್ಸು ವಾಸನೆಗಳಿಂದ ಕೂಡಿದೆ. ಅವುಗಳನ್ನು ಉಚ್ಚಾಟನೆ ಮಾಡಲು ಅವನು ಯುದ್ಧರಂಗದಲ್ಲಿ ಕ್ರಿಯಾತ್ಮಕನಾಗಿರಲೇಬೇಕು. ಮಾನಸಿಕವಾಗಿ ಅರ್ಜುನನ ಸ್ಥಿತಿಯಲ್ಲಿರುವವರಿಗೆ ಕರ್ಮಯೋಗವೇ ದಿವ್ಯ ಔಷಧ. ಕರ್ಮ ಮಾಡುವುದು ಕರ್ಮ ಸನ್ಯಾಸಕ್ಕಿಂತ ಶ್ರೇಷ್ಠ ಎಂದು ಇಲ್ಲಿ ಕೊಟ್ಟಿರುವ ಉಪದೇಶವನ್ನು ಬಲು ಎಚ್ಚರಿಕೆಯಿಂದ ಅರ್ಥ ಮಾಡಿಕೊಳ್ಳಬೇಕು.